ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಗೋದಾವರಿ ನದಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಕಾವೇರಿ ನದಿ, ಆಪ್ಷನ್ ಡಿ ನರ್ಮದಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಕೃಷ್ಣಾ ನದಿ. ಎರಡನೆಯ ಪ್ರಶ್ನೆ, ಶೀತದಿಂದ ಉಂಟಾಗುವ ಗಂಟಲು ನೋವಿಗೆ ಈ ಹಣ್ಣು ಉತ್ತಮ. ಆಪ್ಷನ್ ಎ ಕಿವಿ ಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಅನಾನಸ್ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿವಿ ಹಣ್ಣು ಮತ್ತು ಆಪ್ಷನ್ ಡಿ ಅನಾನಸ್ ಹಣ್ಣು ಗಂಟಲು ನೋವಿಗೆ ಉತ್ತಮ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ನಾಲ್ಕನೆಯ ಪ್ರಶ್ನೆ, ಜೇನು ನೊಣದಿಂದ ಯಾವ ಬಣ್ಣವನ್ನು ಗ್ರಹಿಸಲು ಆಗುವುದಿಲ್ಲ? ಆಪ್ಷನ್ ಎ ನೀಲಿ ಬಣ್ಣ, ಆಪ್ಷನ್ ಬಿ ಹಳದಿ ಬಣ್ಣ, ಆಪ್ಷನ್ ಸಿ ಕಪ್ಪು ಬಣ್ಣ, ಆಪ್ಷನ್ ಡಿ ಕೆಂಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಜೇನು ನೊಣದಿಂದ ಕೆಂಪು ಬಣ್ಣವನ್ನು ಗ್ರಹಿಸಲು ಆಗುವುದಿಲ್ಲ. ಐದನೆಯ ಪ್ರಶ್ನೆ, ಯಾವ ಮಣ್ಣು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ? ಆಪ್ಷನ್ ಎ ಕಪ್ಪು ಮಣ್ಣು, ಆಪ್ಷನ್ ಬಿ ಜೇಡಿ ಮಣ್ಣು, ಆಪ್ಷನ್ ಸಿ ಕೆಂಪು ಮಣ್ಣು, ಆಪ್ಷನ್ ಡಿ ಮೆಕ್ಕಲು ಮಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ, ಜೇಡಿ ಮಣ್ಣು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ. ಆರನೆಯ ಪ್ರಶ್ನೆ, ಅತಿ ಹೆಚ್ಚು ಮನುಷ್ಯರನ್ನು ಕೊಂದು ತಿನ್ನುವ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ತಿಮಿಂಗಿಲ, ಆಪ್ಷನ್ ಡಿ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸಳೆ ಅತಿ ಹೆಚ್ಚು ಮನುಷ್ಯರನ್ನು ಕೊಂದು ತಿನ್ನುವ ಪ್ರಾಣಿ. ಏಳನೆಯ ಪ್ರಶ್ನೆ, ಜಿಎಸ್ಟಿ ಮಸೂದೆಯನ್ನು ಅನುಮೋದಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಿಎಸ್ಟಿ ಮಸೂದೆಯನ್ನು ಅನುಮೋದಿಸಿದ ಮೊದಲ ರಾಜ್ಯ ಅಸ್ಸಾಂ. ಎಂಟನೆಯ ಪ್ರಶ್ನೆ, ಮೊಡವೆಗಳು ಬೇಗ ನಿವಾರಣೆಯಾಗಲು ಏನು ಬಳಸಬೇಕು? ಆಪ್ಷನ್ ಎ ಅಲೋವೆರಾ, ಆಪ್ಷನ್ ಬಿ ಕಡಲೆ ಹಿಟ್ಟು, ಆಪ್ಷನ್ ಸಿ ಟೊಮ್ಯಾಟೊ ರಸ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಮೊಡವೆಗಳು ಬೇಗ ನಿವಾರಣೆಯಾಗಲು ಅಲೋವೆರಾ, ಕಡಲೆ ಹಿಟ್ಟು, ಟೊಮ್ಯಾಟೊ ರಸ, ಜೇನುತುಪ್ಪ ಬಳಸಬೇಕು. ಒಂಬತ್ತನೇ ಪ್ರಶ್ನೆ, ಯಾವ ಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಮಧ್ಯದ ಬೆರಳು, ಆಪ್ಷನ್ ಬಿ ಉಂಗುರ ಬೆರಳು, ಆಪ್ಷನ್ ಸಿ ಹೆಬ್ಬೆರಳು, ಆಪ್ಷನ್ ಡಿ ಕಿರುಬೆರಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿರುಬೆರಳಿನ ಉಗುರುಗಳು ನಿಧಾನವಾಗಿ ಬೆಳೆಯುತ್ತದೆ. ಹತ್ತನೇ ಪ್ರಶ್ನೆ, ದೇಹಕ್ಕೆ ಹೆಚ್ಚು ಶಕ್ತಿಯನ್ನು ನೀಡುವ ಧಾನ್ಯ ಯಾವುದು? ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಜೋಳ, ಆಪ್ಷನ್ ಸಿ ಕಡಲೆಕಾಯಿ, ಆಪ್ಷನ್ ಡಿ ಗೋಧಿ. ಸರಿಯಾದ ಉತ್ತರ ಆಪ್ಷನ್ ಸಿ, ದೇಹಕ್ಕೆ ಹೆಚ್ಚು ಶಕ್ತಿ ನೀಡುವ ಧಾನ್ಯ ಕಡಲೆಕಾಯಿ. 11ನೇ ಪ್ರಶ್ನೆ, ಮಧುಮೇಹ ರೋಗಿಗಳಿಗೆ ಯಾವ ತರಕಾರಿ ಉತ್ತಮ? ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಹೀರೆಕಾಯಿ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾಗಲಕಾಯಿ ಮತ್ತು ಆಪ್ಷನ್ ಡಿ ಮೂಲಂಗಿ ಮಧುಮೇಹ ರೋಗಿಗಳಿಗೆ ಉತ್ತಮ.
12ನೇ ಪ್ರಶ್ನೆ, ಯಾವ ಸಮುದ್ರ ಪ್ರಾಣಿಯು ಹಸಿರು ರಕ್ತವನ್ನು ಹೊಂದಿದೆ? ಆಪ್ಷನ್ ಎ ಸಮುದ್ರ ಆಮೆ, ಆಪ್ಷನ್ ಬಿ ನಕ್ಷತ್ರ ಮೀನು, ಆಪ್ಷನ್ ಸಿ ಆಕ್ಟೋಪಸ್, ಆಪ್ಷನ್ ಡಿ ಶಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರ ಆಮೆ ಹಸಿರು ರಕ್ತವನ್ನು ಹೊಂದಿದೆ. 13ನೇ ಪ್ರಶ್ನೆ, ಶುಂಠಿಯು ಅತಿಯಾದ ಸೇವನೆಯು ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಆಪ್ಷನ್ ಎ ಅಲರ್ಜಿ, ಆಪ್ಷನ್ ಬಿ ಹೊಟ್ಟೆ ನೋವು, ಆಪ್ಷನ್ ಸಿ ಪೈಲ್ಸ್, ಆಪ್ಷನ್ ಡಿ ಎದೆಯುರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿಯ ಅತಿಯಾದ ಸೇವನೆಯು ಎದೆಯುರಿಗೆ ಕಾರಣವಾಗುತ್ತದೆ. 14ನೇ ಪ್ರಶ್ನೆ, ಶ್ವೇತಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಮೀನುಗಾರಿಕೆ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲು. 15ನೇ ಪ್ರಶ್ನೆ, ಪಾನಿಪೂರಿ ಹೆಚ್ಚಾಗಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಅಜೀರ್ಣ, ಆಪ್ಷನ್ ಬಿ ಎದೆಯುರಿ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಕೆಟ್ಟ ಕೊಲೆಸ್ಟ್ರಾಲ್. ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ, ಬಿ ಎದೆಯುರಿ ಮತ್ತು ಡಿ ಕೆಟ್ಟ ಕೊಲೆಸ್ಟ್ರಾಲ್ ಉಂಟಾಗುತ್ತದೆ. 16ನೇ ಪ್ರಶ್ನೆ, ಹೆಚ್ಚು ಎಣ್ಣೆಯುಕ್ತ ಪದಾರ್ಥ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಹೃದಯಾಘಾತ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ ಉಂಟಾಗುತ್ತದೆ. 17ನೇ ಪ್ರಶ್ನೆ, ಕುಡಿಯುವ ನೀರಿನಲ್ಲಿ ಯಾವ ಲೋಹ ಕಂಡುಬರುತ್ತದೆ? ಆಪ್ಷನ್ ಎ ಮ್ಯಾಂಗನೀಸ್, ಆಪ್ಷನ್ ಬಿ ಕಾಪರ್, ಆಪ್ಷನ್ ಸಿ ಐರನ್, ಆಪ್ಷನ್ ಡಿ ಕ್ರೋಮಿಯಂ. ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಗನೀಸ್ ಕಂಡುಬರುತ್ತದೆ. 18ನೇ ಪ್ರಶ್ನೆ, ಆದಿಮಾನವ ಮೊದಲು ಕಂಡುಹಿಡಿದದ್ದು ಯಾವುದು? ಆಪ್ಷನ್ ಎ ಗೆಡ್ಡೆಗೆಣಸು, ಆಪ್ಷನ್ ಬಿ ಬೆಂಕಿ, ಆಪ್ಷನ್ ಸಿ ಬಟ್ಟೆ, ಆಪ್ಷನ್ ಡಿ ನೀರು. ಸರಿಯಾದ ಉತ್ತರ ಆಪ್ಷನ್ ಡಿ ನೀರು. 19ನೇ ಪ್ರಶ್ನೆ, ಗಂಡಸರು ಕೈಗೆ ಕೆಂಪು ದಾರ ಕಟ್ಟಿಕೊಂಡರೆ ಏನಾಗುತ್ತದೆ? ಆಪ್ಷನ್ ಎ ದೃಷ್ಟಿ ನಿವಾರಣೆ, ಆಪ್ಷನ್ ಬಿ ಆರೋಗ್ಯ ವೃದ್ಧಿ, ಆಪ್ಷನ್ ಸಿ ಅದೃಷ್ಟ, ಆಪ್ಷನ್ ಡಿ ಶನಿದೋಷ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿ ನಿವಾರಣೆ ಮತ್ತು ಆಪ್ಷನ್ ಡಿ ಶನಿದೋಷ ನಿವಾರಣೆಯಾಗುತ್ತದೆ. 20ನೇ ಪ್ರಶ್ನೆ, ಯಾವ ದೇಶವನ್ನು ದ್ವೀಪ ದೇಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾವನ್ನು ದ್ವೀಪ ದೇಶ ಎಂದು ಕರೆಯಲಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.